ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿಗೆ ಏನಾಗಿದೆ ಆ ಪರಿಸ್ಥಿತಿ ಆಗ್ಬಿಡುತ್ತೆ ಅನ್ನೋದು ಕೂಡ ಒಂದು ಮಾತನ್ನು ಹೇಳಿದ್ರು. ಪಕ್ಷವನ್ನು ನನಗೆ ನೋಡಿ, ಕಾರ್ಯಕರ್ತರು, ಶ್ರೀಗಳು, ಜನ ಬಯಸ್ತಾರೆ. ಯಾರು ಬಯಸೋದು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವೆಲ್ಲ ಪಕ್ಷ ಕಟ್ಟಿರೋರು, ಪಕ್ಷಿನ ಶಿಸ್ತಿನ ಸಿಪಾಯಿಗಳು. ಸೊ ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಎಲ್ಲ ಏನು ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಹೋಗೋರು. ನಾನಾಗಲಿ ಸಿದ್ದರಾಮಯ್ಯನವರು, ಯಾವಾಗಲಿ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ. ಪದೇ ಪದೇ ನಿಮಗೆ ಮೀಡಿಯಾ ಅವ್ರಿಗೆ, ವಿರೋಧ ಪಾರ್ಟಿಯವ್ರಿಗೆ, ನಮ್ಮ ಪಾರ್ಟಿಲೂ ಕೆಲವ್ರಿಗೆ ಸುಮ್ಮನೆ ಅದನ್ನು ಚಪ್ಪಲ ಕೆಲವೆಲ್ಲ ಮಾತಾಡ್ತಾ ಇರ್ತಾರೆ. ಈಗ ಯಾವುದು ಅವಶ್ಯಕತೆ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದ್ದಾರೆ ಯಾವ ವಿಚಾರನೂ ಮಾತಾಡೋಕ್ಕೆ ಹೋಗ್ಬಿಡಿ ಅಂತ. ಅದಕ್ಕೆ ನಾವು ಮಾತಾಡೋದು ಪಕ್ಷ ಏನು ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ನಮಗಷ್ಟೇ, ಯಾಕೆಂದರೆ ಜನ ಏನು ನಮ್ಮನ್ನು ನಂಬಿ ಓಟ್ ಕೊಟ್ಟಿದ್ದಾರೆ, ನಮ್ಗೆ ಅದು ಇಂಪಾರ್ಟೆಂಟ್ ಅಷ್ಟೇ. ಒಂದೊಂದಾಗಿ ಜನರ ಭಾವನೆ ಅಂತ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೊಟ್ಟ ಮಾತನ್ನ ಜನಕ್ಕೆ ಉಳಿಸ್ಕೊಳ್ತಾ ಇದ್ದೀವಿ. ಇನ್ನು ಅನೇಕ ಯೋಜನೆಗಳಿದೆ, ಅವೆಲ್ಲ ನಾವು ತಯಾರು ಮಾಡ್ಕೊಳ್ತಾ ಇದ್ದೀವಿ. ಜನಕ್ಕೆ ಇಂಪ್ಲಿಮೆಂಟ್ ಮಾಡಿ ಒಂದು ಬದಲಾವಣೆಯನ್ನು ಕಾಣಿಸ್ಬೇಕು. ಅದರಲ್ಲಿ ನಾವು ಮುಂದಾಗಿದ್ದೀವಿ. ಏನೋ ದೇವ್ರ ಕೃಪೆ, ವರ್ಣನ ಕೃಪೆ ಈ ವರ್ಷ ಸ್ವಲ್ಪ ಎಲ್ಲ ಕಡೆ ಮಳೆ ಚೆನ್ನಾಗಿ ಆಗ್ತಾ ಇದೆ. ಸರ್, ಒಡಂಬಡಿಕೆ ಅಂತ ತಾವು ಸಿಎಂ ಆಗಬೇಕು ಅಂತ ಬಯಕೆ ಸರ್. ಒಡಂಬಡಿಕೆ ಅಂತ ಸಿಎಂ ಆಗಬೇಕು ನೀವು ಅಂತ ನಾನು ಯಾಕೆ ಮಾತಾಡಲಿ? ಅದನ್ನು ಪಬ್ಲಿಕ್ಕಲ್ಲಿ ಮಾತಾಡೋದಲ್ಲ. ನಾನುಂಟು, ನಮ್ಮ ಪಕ್ಷ ಉಂಟು, ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ.